ಮಾಜಿ ಶಾಸಕ ಎನ್ಎಚ್ ನಾಗೇಶ್ ಅವರು ಮುಳಬಾಗಿಲು ತಾಲೂಕಿನ ಪುರಾಣ ಪುಣ್ಯ ಪ್ರಸಿದ್ಧ ಕುರುಡುಮಲೆ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ನಾನು ಇದೇ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಸಚಿವ ಸ್ಥಾನವನ್ನು ಅಲಂಕರಿಸಿದ್ದೆ. ಕಾರಣಾಂತರಗಳಿಂದ ಬೇರೆ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲುವ ಸಂದರ್ಭ ಬಂದಿತ್ತು. ನಾನು ಕ್ಷೇತ್ರ ಬಿಟ್ಟರು ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳು ಇಂದಿಗೂ ಜನರ ಮನದಲ್ಲಿ ಉಳಿದಿದೆ. ಇಂದಿಗೂ ಸಹ ಕ್ಷೇತ್ರದ ಜನ ನನ್ನನ್ನ ಬಯಸ್ತಾರೆ. ಎಲ್ಲೇ ಇದ್ರೂ ತಾಲೂಕಿನ ಅಭಿವೃದ್ಧಿಗೆ ನನ್ನ ಸಹಕಾರವಿರುತ್ತೆ ಎಂದರು. ಇದೇ ಸಂದರ್ಭದಲ್ಲಿ ಕೆಲವು ಮುಖಂಡರು ಮಾತನಾಡಿ ಮುಳಬಾಗಿಲಿನ ಪ್ರಸ್ತುತ ರಾಜಕಾರಣದ ಬಗ್ಗೆ ವಿವರಿಸಿದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ಕೂಡುಮಲೆ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತಾ, ಅದು ಮುಖ್ಯವಾಗಿ ನಮ್ಮ ಜಮೀರು ಯಾವಾಗಲೂ ಮಾತಾಡ್ತಾ ಇರ್ತಾರೆ, మీరు రావాలా ದೇವಸ್ಥಾನಕ್ಕೆ ಅಂತ. ಹೋಗ್ತಾನಪ್ಪ ಅಂತ ಬಂದಿದ್ದೀನಿ. ನಾನು ಮಾಮೂಲಿ ಬರ್ತಾ ಇರ್ತೀನಲ್ಲ 3 ತಿಂಗಳು ಒಂದು ಸಾರಿ. ಈ ಸಾರಿ ನಮ್ಮ ಹುಡುಗರೆಲ್ಲ ದೇವರ ದರ್ಶನ ಮಾಡಬೇಕು ಅಂದರು. ಅವ್ರ ಜೊತೆ ನಾನು ಬರ್ತೀನಿ ನಡ್ರಪ್ಪ. ಈಗ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ, SIR ಕೆಲಸ ಇದೆ, ಎಲ್ಲ ಕಡೆ ನಡೀತಾರೆ ಸ್ಟೇಟಲ್ಲಿ. ಸೊ ಕಡಿಮೆ ಆಗಿದೆ, ಹೋಗೋಣ ಅಂತ ಫ್ರೀ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾನು ಮಾಡಿದ್ದ ಒಂದು ಅಚೀವ್ಮೆಂಟ್ಸು ಇವ್ರು ಹೇಳಿದ್ದಾರೆ ಏನೇನು ಅಂತ. ಕೆಲವು ಬಿಟ್ಟಿರೋ ನಾನು ಹೇಳ್ತೀನಿ. ಕೂಡುಮಲೆ ಕ್ರಾಸಲ್ಲಿ 20 ಲಕ್ಷ ಹಾಕಿ ಒಂದು ಇದು ಕಟ್ಟಿದ್ದು ನೋಡಿ, ಬಸ್ ಸ್ಟ್ಯಾಂಡ್. ಅದಾದಮೇಲೆ ಐಮಾಸ್ ಲೈಟ್ಗಳು. ಆಮೇಲೆ ಇಲ್ಲಿ ಟಾಯ್ಲೆಟ್ ಇರಲಿಲ್ಲ, ಲೇಡೀಸ್ ಜೆಂಟ್ಸು. 30 ಲಕ್ಷ ಕೊಟ್ಟು ಟಾಯ್ಲೆಟ್ ಅದು ಮೇಂಟೆನೆನ್ಸ್ಗೆ ಬಂದಿಟ್ಟು 30 ಲಕ್ಷ ಕೊಟ್ಟು ಟಾಯ್ಲೆಟ್ ಮಾಡಿಸಿದ್ದೀನಿ. ಟಾಯ್ಲೆಟೇ ಇರಲಿಲ್ಲ ಇಲ್ಲಿ, ಎಲ್ಲ ಅಲ್ಲಿ ಬೈಲಲ್ಲಿ ಹೋಗ್ತಾಯಿದ್ರು. ಆಮೇಲೆ ಸಮುದಾಯ 1 ಕೋಟಿ ಕೊಟ್ಟು ಒಂದು ಸಮುದಾಯನ ಭವನ ಕಟ್ಟಿ ಫರ್ನಿಚರೆಲ್ಲ ತಂದಿದ್ದು ನಾನೇ. ಅದಕ್ಕೆ ಪಕ್ಕದಲ್ಲಿದೆ ವಿಶ್ರಾಂತಿ ಭವನ. ಅದು ಪಕ್ಕದಲ್ಲಿ ಇನ್ನೊಂದು ಚೌಲ್ಟ್ರಿ ಇದೆ. ಆ ಚೌಲ್ಟ್ರಿನೂ ಅಷ್ಟೇ, ಅದು 1.5 ಕೋಟಿ ಕೊಟ್ಟು ಚೌಲ್ಟ್ರಿನ ಮಾಡಿಸಿ ಉದ್ಘಾಟನೆ ನಾನೇ ಮಾಡಿದ್ದು. ಇಷ್ಟು ಕೆಲಸಗಳಾಗಿದೆ. ರಸ್ತೆಗಳು ಹೇಳಿದ್ರಲ್ಲ, ದುಃಖಸಂದ್ರದ್ದು ರಸ್ತೆ ಹೋಗೋಕ್ಕಾಗ್ತಾ ಇಲ್ಲ, ಹಳ್ಳ ಇತ್ತು. ಕಣ್ಣು ಮುಚ್ಕೊಂಡು 10 ನಿಮಿಷದಲ್ಲಿ ಹೋಗ್ಬೋದು. ಪ್ರತಿಯೊಬ್ಬರು ಹೇಳ್ತಾರೆ 5 ನಿಮಿಷದಲ್ಲಿ ಹೋಗ್ಬೋದು, 5 ನಿಮಿಷದಲ್ಲಿ ಹೋಗ್ಬೋದು. ಆಮೇಲೆ ಇದನ್ನು ಅಷ್ಟೇ ನೋಡಿ, ಇಲ್ಲಿ ಕಾಣುತ್ತೆ ಸ್ಕೂಲು, ಮೊರಾರ್ಜಿ ದೇಸಾಯಿ ಸ್ಕೂಲು. ಅದರ ಬೆಳವಣಿಗೆಗೂ ನಾನೇ ಕಾರಣ. ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಮೊರಾರ್ಜಿ ಸ್ಕೂಲು ಅಲ್ಲಿ ಸುಮಾರು ಕಾರ್ಯಕ್ರಮಗಳು ಆಗಿದ್ದಾವೆ. ನಾವು ಉದ್ಘಾಟನೆ ಮಾಡಿದ್ದು ನಾವೇ. ಆಗ ಭಾಳ ಚೆನ್ನಾಗಿ ಹುಡುಗರು ಓದ್ತಾರೆ ಅಲ್ಲಿ. ವಸತಿ ಶಾಲೆ, ಅದು ವಸತಿ ಶಾಲೆ. ಈ ದೇವಸ್ಥಾನಕ್ಕೆ ನಾನು MTB ನಾಗರಾಜ್ ಬಂದು ಒಂದು ರಾಜಗೋಪುರ ಕಟ್ಟಬೇಕು ಅಂತ ಮಾಡಿದ್ವಿ. ಅದನ್ನ ಪೆಂಡಿಂಗ್ ಇದೆ. ಈಗಲೂ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. MTB ನಾಗರಾಜ್ ಇಬ್ಬರು ಬಂದು ಮಾತು ಕೊಟ್ಟಿದ್ದೀವಿ. ಅಷ್ಟೊತ್ತಿಗೆ ಅವ್ರು MTB ನಾಗರಾಜ್ ಪ್ರಾಬ್ಲಮ್ ಆಯ್ತಲ್ಲ, ಸೊ ನಾನು ಸುಮ್ಮನಾದೆ. ಒಂದು ರಾಜಗೋಪುರ ಕಟ್ಟಬೇಕು ಅಂತ ಇದು ಮಾಡಿದ್ವಿ. ಅದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ನಾವು ಎಲ್ಲೇ ಇರಲಿ, ಇಲ್ಲೇ ಇರಬೇಕಂತಲ್ಲ, ಎಲ್ಲಿದ್ದರೂ ಮಾಡ್ತೀವಿ. ನಮ್ಗೆ ಜನ ಭಾಳ ಸಪೋರ್ಟ್ ಕೊಟ್ಟರು. ಇಂಥ ಪಾರ್ಟಿ ಪಕ್ಷ ಅಂತೇನಿಲ್ಲ. ನಾನು ಕಾಂಗ್ರೆಸ್ ಸಪೋರ್ಟಿಂದ ಗೆದ್ದರು, ಇಂಡಿಪೆಂಡೆಂಟಾಗಿ ಎಲ್ಲ ಪಕ್ಷದ ಜನಗಳು ನನಗೆ ಬೆಂಬಲ ಕೊಟ್ಟರು. ಈಗ ಎಲ್ಲ ಪಕ್ಷದವರು ನಾನು ಮಾತಾಡಿ ಚೆನ್ನಾಗಿರ್ತಾರೆ, ಕರೀತಾರೆ, ಮಾಡ್ತಾರೆ. ಆ ವಿಶ್ವಾಸನೇ ಸಾಕು, ಆ ಪ್ರೀತಿ ವಿಶ್ವಾಸನೇ. ಎಲ್ಲ ಪಾರ್ಟಿಯವರು ನಿಮ್ಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದಾರೆ ಸರ್. ಈ ತಾಲೂಕಿನಲ್ಲಿ ಇವಾಗ ಆಗಿರೋ ಶಾಸಕರು ಯಾರಿಗೂ ಸ್ಪಂದನೆ ಮಾಡೋದಿಲ್ಲ. ನಾನೇ 91ನಿಂದ ಈ ಪಾರ್ಟಿನಲ್ಲಿ ಇದ್ದು, JDSನಲ್ಲಿ. ನಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಯಾರೂ ಹೋಗ್ತಾ ಇಲ್ಲ. ನಿಮ್ಮಂಥ ನಾಯಕರು ಬೇಕಂತ ನಾವೆಲ್ಲ ಬೇಡಿಕೆ ಇಡ್ತಾ ಇದ್ದೀವಿ. ನಾವು ಏನು ನಿಮ್ಮ ಹತ್ರ ದುಡ್ಡು ಕೇಳೋದಿಲ್ಲ. ನಾವು ಓಪನ್ಗೆ ನಮ್ಮ ದುಡ್ಡು ಖರ್ಚು ಮಾಡಿ ನಿಮಗೆ ಓಟ್ಸ್ ಕೊಡ್ತೀವಿ ಸರ್. ತುಂಬ ಥ್ಯಾಂಕ್ಸ್ ನಿಮಗೆ. ಈ ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ, ಭವಿಷ್ಯ ಯಾರು ಹೇಳೋಕ್ಕಾಗಲ್ಲ. ಈಗ ಗೌರ್ಮೆಂಟ್ ಫಾರ್ಮೇಷನ್ ಆಗ್ತಾ ಇದೆ, ಗೊತ್ತಲ್ಲ, ಮಿನಿಸ್ಟ್ರಿಗಳದ್ದು ಸೆಟ್ರೇಟ್ ಆಗಿ ಸೆಷನ್ ಆಗಿ ಅದು ಮುಂದುವರಿಲಿ. ನೆಕ್ಸ್ಟ್ ಎಲೆಕ್ಷನ್ ಯಾವ ಡೇಟ್ಗೆ ಆಗುತ್ತೆ ಅಂತ ಇನ್ನೂ ಅನುಮಾನ ಇದೆ. 28ಕ್ಕೆ ಆಗುತ್ತೋ 29ಕ್ಕೆ ಆಗುತ್ತೋ ಅಂತ. ಎಲ್ಲೇ ಆದ್ರೂ ಜನಸೇವೆಗೆ ನಾನು ರೆಡಿ. ನಿಮಗೆ ಎಲ್ಲಿದೆ ನಾನು ಸೇವೆ ಮಾಡ್ತೀನಿ. ನಿಮಗೋಸ್ಕರ ನಾನು ಇದ್ದೀನಿ. ನಿಮ್ಮ ಸಪೋರ್ಟ್ ನಮಗೆ ಇದೆ ಅಂತ ನಾನು ಭಾವಿಸ್ತಾ ಎಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಕೂಡುಮಲೆ ವಿನಾಯಕ ಎಲ್ಲಿ ಕರ್ಕೊಂಬರ್ತಾನೆ ಅಲ್ಲಿಗೆ ಹೇಳೋಕ್ಕಾಗಲ್ಲ, ಎಲ್ಲ ಅವನು ಬಿಟ್ಟಿದ್ದು. ನಮ್ಮ ಕೈಲೇನಿಲ್ಲ, ಅದು ನಾನು ಅಂದ್ಕೊಂಡಂಗೆ ಆಗಲ್ಲ. ಇಲ್ಲೇ ಫಸ್ಟು ನಾನು ನಮ್ಮ ಮಗ ಇಬ್ಬರೇ ಬಂದು ಇಲ್ಲೇ ಇದ್ದಾನೆ. ನಾವಿಬ್ಬರೇ ಬಂದು ಫಾರ್ಮ್ ಇಟ್ಟೋದ್ವಿ. ನಾವೇನು 1000 ಜನ ಕರ್ಕೊಂಬಂದಿಲ್ಲ. ದೇವರು ಆವತ್ತೇ ಹೂವು ಕೊಟ್ಟು ಒಂದು ಬಲಗಡೆ. ಆವಾಗಲೇ ನಾವು ಅಂದ್ಕೊಂಡು ಏನೋ ಒಳ್ಳೇದಾಗುತ್ತೆ ಅಂತ. ನಿಮ್ಮ ಸಹಕಾರದಿಂದ ನಾನು ಗೆದ್ದಿದ್ದೀನಿ. ನಾನು ಸ್ವಲ್ಪ ಕೆಲಸನೂ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಬಿಟ್ಟೋದ್ಮೇಲೆ ನಾನು ಏನು ಮಾಡಿದೆ ಅಂತ ಜನರ ಬಾಯಿಂದ ಬಂತದ್ದು. ಇನ್ನೂ ಸಂತೋಷ ಆಯಿತು. ಜನಗಳು ಹೇಳ್ತಾರೆ, మావూరు చేసి అన్ని ఊళ్ళకి చేసినారు. ಯಾವ ఊరు ఇడ్లేరు మీరు, బోర్లు వేసిన నీళ్ళు ఇచ్చినారు, ఐమాస్ వేసినారు. ಊರ್లో ನೀళ్ళు లేదండి, మీరు 2 ಬೋರ್ವೆಲ್ ನೀರಿಲ್ಲ ಅಂತ ಹೇಳಿದ್ರು. ಒಂದು ಸರಿ ಆ ಕಡೆ ಎಲ್ಲ ಹೋಗ್ಬಿಟ್ಟು ಕೆರೆ ಕಡೆ ಎಲ್ಲ ಒಂದು ಕಡೆ ಜಾಲಿ ಮರಗಳಿದ್ದಾವೆ, ಅಲ್ಲಿ ಹೋಗಿ ಶೂ ಎಲ್ಲ ಬಿಚ್ಚಿ ಹೋಗಿ 2 ಬೋರ್ ಹಾಕ್ಸಿದೆ. ಅಲ್ಲ ಪೈಪ್ ಹಾಕ್ಸಿದೆ. ಅದೇ ಕುಡಿಯೋ ನೀರಿಗೆ ಕುಡಿತಾರೆ ಕೂಡುಮಲೆ. ನಾನೇ ಮಾಡಿದ್ದು.
ಆಮೇಲೆ ಇಲ್ಲೊಂದು ಡ್ಯಾಮ್ ಇದೆ ಏನದು ಆನೆಕೆರೆ ಆನೆಕೆರೆ ಅದಕ್ಕೆ ಡ್ಯಾಮ್ ಹಾಕೋದಕ್ಕೆ ಎಸ್ಟಿಮೇಟ್ ಮಾಡಿ ರಮೇಶ್ ಜಾರಕಿಹೊಳಿ ಹತ್ರ ಮಾತಾಡಿದ್ದೆ. ಅಷ್ಟೊತ್ತಿಗೆ ಅವರು ಪೋರ್ಟ್ಫೋಲಿಯೋ ಕಳ್ಕೊಂಡ್ರು. ಈ ಸರಿ ಏನಾದರೂ ಅನುಕೂಲ ಆದರೆ ನೋಡೋಣ, ಡ್ಯಾಮ್ ಗೀಮೆಲ್ಲ ಕಟ್ಟಿದ್ರೆ ಹುಡುಗರು ಇದೊಂದಕ್ಕೆ ಅಲ್ಲ, ಇಲ್ಲಿಂದ ಟೌನ್ಗೂ ನೀರು ಕೊಡ್ಬೋದು ನಾವು. ಆ ಪ್ಲ್ಯಾನ್ ನಾನು ಮಾಡಿದ್ದೆ, ಅದು ಸಕ್ಸಸ್ ಆಗಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇವತ್ತು ನಮ್ಮ ಊರಿನ ಹುಡುಗರೆಲ್ಲನೂ ಕುಡುಮಲೆಗೆ ದೇವಸ್ಥಾನಕ್ಕೆ, ಆಂಜನೇಯನ ಟೆಂಪಲ್ಗೆ, ಗರುಡ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲ SIR ಕೆಲಸ ಮುಗೀತು ಅಂತಂದ್ವಿ. ಬಟ್ ಮುಂದಕ್ಕೆ ಹೋಗಿದೆ, ಅದನ್ನು ಈಚೆ ಕಡೆ ಮುಗಿಸ್ಬಿಟ್ಟಿದ್ದಾರೆ ನಮ್ಮ ಹುಡುಗರೆಲ್ಲ. ದೇವ್ರ ದರ್ಶನ ಮಾಡ್ಕೊಂಬರೋಣ, ದೇವ್ರ ಆಶೀರ್ವಾದ ಮಾಡ್ಕೊಂಬರೋಣ, ಎಲ್ಲ ಒಳ್ಳೇದಾಗಲಿ ನಮಗೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಕ್ಕೆ ಅವ್ರ ಕೋರಿಕೆ ಮೇಲೆ ಅವ್ರ ಜೊತೆಲಿ ನಾನು ಬಂದಿದ್ದೆ. ಏನೇ ಕೆಲಸ ಇತ್ತು ನನಗಿತ್ತು, ಆದರೂ ಬಿಟ್ಟು ಇವತ್ತು ಡೇಟ್ ಬಿಟ್ಟರೆ ನೆಕ್ಸ್ಟು ಶ್ರಾವಣ. ಸೊ ಈ ದೇವಸ್ಥಾನಗಳು ನೋಡ್ಬೇಕಂದ್ರೆ ಆಷಾಢದಲ್ಲೇ ಸರಿ. ಚಾಮುಂಡಿ ಬೆಟ್ಟ ಆಗಲಿ ಹೋಗಿ ಬಂದೆ ಮೊನ್ನೆ ಆಷಾಢದ. ಇದೆಲ್ಲ ಅಷ್ಟೇ. ಇನ್ನು 3-4 ದಿವಸ ಆದಮೇಲೆ ಶ್ರಾವಣ ಬರುತ್ತೆ. ಶ್ರಾವಣ ಬಂದಮೇಲೆ ಅದ್ರದ್ದು ಶ್ರಾವಣ ಇದೇ ಬೇರೆ, ಅದು ಪದ್ಧತಿನೇ ಬೇರೆ. ಸೊ ಇದು ಸಂಡೇ ಬೇರೆ ಅಲ್ವಾ, ಹಾಗೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಮ್ಮ ಜಮೀರು ಅಷ್ಟೇ ಬರಬೇಕು ಅನ್ನೋರು. ನಾನು ಆಗಾಗ ಯಾರು ಹೇಳಿದ್ರೆ ಬಂದೋಗೋ ಸಮಯನೂ ಇದೆ. ನಾನು ಯಾರು ಹೇಳಿದ್ರೆ 3-4 ಜನ ಬಂದು ಎಷ್ಟು ಸರ್ ಹೋಗಿದ್ದೀವಿ. ಏನು ಸರ್ ಬಂದು ಹೋಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಮೀಡಿಯಾದನ್ನು ತರ್ಸ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮ ಆದಿಂದು ಫೋನ್ ಮಾಡಿ ಬರ್ತೀರಂತೆ ಅಂತ ಹೇಳಿದ್ದಕ್ಕೆ ಹ್ಞೂ ಅಂತಿದ್ದಕ್ಕೆ ಬಂದವರೇ ಎಲ್ಲ ಕ್ಯಾಪ್ಚರ್ ಮಾಡ್ತಾವ್ರೆ. ಅದೇನು ಮಾಡ್ತಾರೆ ಮಾಡಲಿ. ಓಕೆ.